ಗಣೇಶ ಹಬ್ಬ ಬಂದಿದ್ದು ಆಯ್ತು, ಗಣೇಶನ್ನ ಕೂರ್ಸಿದ್ದು ಆಯ್ತು, ಕುಣಿದು ಕುಪ್ಪಳಿಸಿದ್ದು ಆಯ್ತು, ಬಿಸಾಕಿದ್ದು ಆಯ್ತು. ಈ ವರ್ಡ್ ಹೇಳೋಕೆನೆ ಬೇಜಾರಾಗುತ್ತೆ. ಯಾವ ವರ್ಡ್ ಹೇಳಿ? ಬಿಸಾಕಿ ಬಂದಿದ್ದಾಯ್ತು ಅಂತ ಹೇಳ್ತೀವಲ್ಲ, ಈ ಪದನ ಯೂಸ್ ಮಾಡ್ಲಿಕ್ಕೆ ಇಷ್ಟೊಂದು ನಮ್ಗೆ ಕಷ್ಟ ಆಗ್ತಿದೆ ಅಂತ ಅಂದ್ರೆ, ನೀವ್ ಅದನ್ನ ತಗೊಂಬಂದು ಪೂಜೆ ಮಾಡಿ ಅದರಿಂದ ವರ ಕೇಳ್ಕೊಂಡು ಎಷ್ಟೋ ಜನ ಮನ್ಸಲ್ಲೇ ಬೇಡ್ಕೊಂಡು ಬಂದು ನೀವು ಅದನ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂಜೆ ಮಾಡಿ ಇದು ದೇವ್ರು ಅನ್ಕೊಂಡು ಪ್ರಸಾದ ಕೊಟ್ಟು ತಗೊಂಡೋಗಿ ಈ ತರ ಬಿಸಾಕ್ಬಿಟ್ಟು ಬರ್ತಿರಲ್ಲ, ನಿಮ್ಗೆ ಸ್ವಲ್ಪನಾರ ಏನಾದ್ರೂ ಇದೆಯಾ? ಮಾನವೀಯತೆ ಅನ್ನೋದು, ಭಕ್ತಿ ಅನ್ನೋದು, ಭಯ ಅನ್ನೋದು ಅಲ್ಲ. ದೇವ್ರನ್ನೇ ಈ ತರ ಬಿಸಾಕೋ ಲೆವೆಲ್ ಬಂದಿರ ಅಂತ ಅಂದ್ರೆ ಇನ್ನ ಮನುಷ್ಯರು ನೀವೇನು ಬಿಸಾಕಲ್ಲ ಅಲ್ವಾ? ದೇವ್ರಿಗೆ ಒಂದು ಬೆಲೆನೇ ಇಲ್ಲ, ಒಂದು ಭಯನೇ ಇಲ್ಲ. ಸುಮ್ನೆ ಏನೋ ಒಂದು ಆಚರಣೆಗೋಸ್ಕರ ಮಾಡ್ತೀರಾ. ಅದ್ರ ನಿಯಮಗಳನ್ನ ತಿಳ್ಕೊಂಡು ಮಾಡ್ಬೇಕು, ಹೆಂಗೆ ವಿಸರ್ಜನೆ ಮಾಡ್ತಾರೆ ಅಂತ. ಈ ತರ ಬಿಸಾಕ್ತಿರಲ್ಲ ಅಂತವ್ರಿಗೆ ಹೇಳ್ತಾ ಇರೋದು, ಹೋಗ್ಲಿ, ಗಣೇಶ ಯಾರ ಮಗ ಅಂತನಾದ್ರೂ ಗೊತ್ತಾ? ಪಾರ್ವತಿ ದೇವಿಯ ಮಗ. ಪಾರ್ವತಿ ದೇವಿ ಯಾರು? ಶಿವಪ್ಪನ ಪತ್ನಿ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ನೀವು ಪಾರ್ವತಿ ದೇವಿಯ ಮಗನ್ನ ಈ ತರ ಬಿಸಾಕಿದ್ರೆ ಪಾರ್ವತಿ ದೇವಿಗೆ ಕೋಪ ಬರಲ್ವಾ? ಈಗ ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಯಿಂದ ಸಾಕಿ ಯಾರೋ ಒಂದೇಟು ಹೊಡೆದಿದ ತಕ್ಷಣ ನೀವು ಮಚ್ಚೆತ್ಕೊಂಡು ಹೋಗ್ತೀರಾ ಅವ್ರಿಗೆ ಕೊಚ್ಚೋದಕ್ಕೆ. ಅಂತದ್ರಲ್ಲಿ ನೀವು ತಗೊಂಬಂದು ಪೂಜೆ ಮಾಡಿ ಈ ತರ ತಗೊಂಡೋಗಿ ನೀರ್ಗೆ ಹಿಂಗ್ ಬಿಸಾಕಿದ್ರೆ ಆ ತಾಯಿಗೆ ಕೋಪ ಬರಲ್ವಾ? ಸ್ವಲ್ಪ ಅರ್ಥ ಮಾಡ್ಕೋಬೇಕು, ತಿಳಿದು ಪೂಜೆ ಮಾಡ್ಬೇಕು. ಹೆಂಗ್ ಬೇಕಂಗ್ ಮಾಡಕ್ ಆಗಲ್ಲ, ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದು ಅಲ್ವಾ? ಇವೆಲ್ಲ ಒಂಥರ ಅವಮಾನ ಮಾಡ್ದಂಗೆ, ನೀವು ಪಾಪಗಳನ್ನ ಕಟ್ಕೊಂಡಂಗೆ. ಇದೆಲ್ಲ ಮಾಡಿ ಪಾಪಗಳನ್ನ ಕಟ್ಕೊಳ್ಳೋದ್ಕಿಂತ ಹಬ್ಬ ಮಾಡ್ದಿರ ಇರೋದೇ ಒಳ್ಳೇದಲ್ವಾ? ನಿಮ್ಗೆ ಆದ್ರೆ ಹಬ್ಬ ಮಾಡ್ಬೇಕು, ಆಗಿಲ್ಲ ಅಂತ ಅಂದ್ರೆ ಮನೇಲೆ ಪೂಜೆ ಮಾಡ್ಕೊಂಡು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಒಂದ್ ನಮಸ್ಕಾರ ಹಾಕೊಂಡು ಬರ್ಬೇಕು. ಎಷ್ಟೋ ಜನ ಈ ತರ ತಪ್ಪುಗಳನ್ನ ಮಾಡಿ ಕರ್ಮಗಳನ್ನ ಅವರೇ ಬೇಕು ಅಂತ ಪಡ್ಕೊಳ್ಳೋ ತರ ಆಗತ್ತೆ. ಇನ್ನೊಂದ್ ಸ್ವಲ್ಪ ಜನ ದುಡ್ಡು ಮಾಡೋಕ್ಕೋಸ್ಕರ ಈ ತರ ಹಬ್ಬಗಳನ್ನ ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ಜನ ಅವ್ರ ಎಂಜಾಯ್ಮೆಂಟ್ಗೋಸ್ಕರ ಮಾಡ್ತಾರೆ. ಇದೇ ಆಗ್ಬಿಟ್ಟಿದೆ ಗಣೇಶ ಹಬ್ಬ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರಲ್ಲ, ಹಂಗಾಯ್ತು ಈ ಗಣೇಶ ಹಬ್ಬದ ಕತೆ. ದಯವಿಟ್ಟು ಇನ್ ಮುಂದಕ್ಕಾದ್ರೂ ನೀವು ಮನೇಲಿ ತಗೊಂಬಂದ್ ಮಾಡ್ತಿರಲ್ಲ, ಚಿಕ್ಕದು ಮಣ್ಣಿನ ಗಣಪತಿ ತಗೊಂಬಂದು ಪೂಜೆ ಮಾಡಿ ನೀರು ವಿಸರ್ಜನೆ ಮಾಡ್ತಿರಲ್ಲ, ಹಾಗೆ ಮಾಡಿ, ಒಳ್ಳೇದು. ವಿಸರ್ಜನೆ ಈ ತರ ಮಾಡ್ಬೇಕು. ನೋಡಿ ಇಲ್ಲಿ ನೀರ್ ಉಳಿಕೋಕಾಗ್ಲಿಲ್ಲ ಅಂತ ಅಂದ್ರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ವಿಸರ್ಜನೆ ಯಾವ ತರ ಮಾಡ್ಬೇಕು ಅಂತ ಇಲ್ಲಿ ತರ ಮಾಡ್ತಿದಾರೆ ನೋಡಿ. ಹಂಗಂದ್ರೆ ನೀವು ಬೇಕಾಬಿಟ್ಟಿಯಾಗಿ ಮಾಡೋದಕ್ಕೆ ಗಣೇಶ ಹಬ್ಬ ಅಲ್ಲ, ಅದ್ರದೇ ಆದಂತ ಒಂದು ಸಂಪ್ರದಾಯನ ಮಾಡ್ಕೊಂಡು ಮಾಡ್ಬೇಕು. ಅದರ ಮಾಡಿದ್ರೇನೆ ನಿಮ್ಗೂ ಫಲಾನುಫಲಗಳು ಸಿಗೋದು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಈ ತರ ಹೋಗಿ ಗಣೇಶನ ಬಿಸಾಕ್ಬಿಟ್ಟು ಬಂದಿರ್ತಿರೋ ಅವ್ರಿಗೂ ಮುಂದಿನ ದಿನಗಳಲ್ಲಿ ಮಾಡಿದ್ರುಣ್ಣೋ ಮಾರಾಯ ಅನ್ನೋಂಗೆ ಏನಾದ್ರೂ ಒಂದು ಆಪತ್ತು ಬಂದೇ ಬರುತ್ತೆ. ಅದು ತಪ್ಪಿದ್ದಲ್ಲ.